ಮಾನವ ಮಿತಿ ಮತ್ತು ಪರಿಮಿತಿ ದಾಟಿದ ವಿಷಯ ವಸ್ತುವೇ ಸಮುದ್ರ. ಅಳತೆ ಮತ್ತು ವಿಸ್ತೀರ್ಣ ನಿಖರವಾಗಿ ಹೇಳಲು ಸಾಧ್ಯವಾಗದಿದ್ದಾಗ ನಾವು ಉದಾಹರಣೆಗೆ ಬಳಸುವುದೇ ಸಮುದ್ರ. ಯಾವುದೇ ವಸ್ತು ಅಥವಾ ವ್ಯಕ್ತಿಯನ್ನ ಪರಿಚಯಿಸುವಾಗ ಸಮುದ್ರದಷ್ಟು ಗಂಭೀರ ಎಂಬ ಪದವನ್ನ ಬಳಸುತ್ತೇವೆ. ನೀರಿನ ಆಕಾರ ಮೂಲವಾದ ಸಮುದ್ರವನ್ನ ಎಲ್ಲರೂ ನೋಡಬಹುದು. ಹಾಗೆಯೇ ಅಲೆಗಳ ಏರಿಳಿತವನ್ನ ಮತ್ತು ಪರಿಣಾಮಗಳನ್ನು ಪ್ರತ್ಯಕ್ಷವಾಗಿ ಕಾಣಬಹುದು. ಸಮುದ್ರ ಸಿರಿವಂತಿಕೆಯ ಆಗರ, ಆದರೆ ಅದು ಎಂದಿಗೂ ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳುವುದಿಲ್ಲ. ಬೇಡವಾದುದನ್ನು ತನ್ನೊಳಗೆ ಇಟ್ಟುಕೊಳ್ಳುವುದಿಲ್ಲ. ಈ ಗುಣಗಳು ನಮಗೆ ಮಾದರಿಯಾಗಬೇಕು. ದೇಹ ಚಿಕ್ಕದಾದರೂ ಮನಸ್ಸು ಮಾತ್ರ ಸಮುದ್ರದಂತಿರಬೇಕು. ಸಮುದ್ರದಂತೆ ನಮ್ಮ ಭಾವನೆಗಳು ಎಂದಿಗೂ ಬತ್ತದಿರಲಿ.